Hey guys, ಎಲ್ಲರಿಗೂ ನಮಸ್ಕಾರ ಬಾಸ್. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಶಾರ್ಟ್ ಅಂಡ್ ಸ್ವೀಟ್ ಅಪ್ಡೇಟ್ ಆಗಿರುತ್ತೆ. ಜಸ್ಟ್ ಇವಾಗಿನ ಬರ್ತಾ ಇರೋಂಥ ಅಪ್ಡೇಟು ಮಗ, ರಿಲೇಟೆಡ್ ಟು ICC T20 ವರ್ಲ್ಡ್ ಕಪ್ 2026 ಜೊತೆಗೆ IPL ರಿಲೇಟೆಡು. ಗೊತ್ತಿರೋದೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಕ್ಷನ್ ಡೇಟು ನಿಗದಿ ಆಗಿದೆ ಆಲ್ರೆಡಿ ನವೆಂಬರ್ 27ನೇ ತಾರೀಕು ಅಂತ. IPL ಆಕ್ಷನ್ ಯಾವಾಗ? ಇನ್ನು ರಿಟೆನ್ಷನ್ನೇ ಕಂಪ್ಲೀಟ್ ಆಗಿಲ್ಲ, ಆಗಲೇ ಆಕ್ಷನ್ಗೆ ಹೋಗಿದೆಯಲ್ಲ ಗುರು. ಹೌದು, ಆಕ್ಷನ್ ಡೇಟು ಇವಾಗ ಬಹುತೇಕವಾಗಿ ಖಚಿತವಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ IPL ಆಕ್ಷನ್ನು ಡಿಸೆಂಬರ್ 15ನೇ ತಾರೀಕು ಇರುತ್ತಂತೆ. ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಬಟ್ ಡಿಸೆಂಬರ್ 15ನೇ ತಾರೀಕು ಇರುತ್ತೆ ಅಂತ ಮೈನ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ಮಾಡಿದ್ದಾವೆ. ಸೊ ಅದರಿಂದ ಮುಂಚೆನೇ ಇದ್ದಿದ್ದು ಅದೇನೇ, ಡಿಸೆಂಬರ್ ಮಿಡ್ಡಲ್ಲಿ ಆಗ್ಬೋದು ಅಂತ. ಸೊ ಡಿಸೆಂಬರ್ 15ನೇ ತಾರೀಕು ಬರೆದಿಟ್ಕೊಳ್ಳಿ, ಆಗಬಹುದು ಅಂತ. ಅಫಿಷಿಯಲ್ ಕನ್ಫರ್ಮೇಷನ್ ಬಂದಾಗ ಇನ್ನೂ ಒಂದ್ಸಲಿ ನಿಮಗೆ ನೋಟ್ ಮಾಡ್ತೀನಿ ನಾನು. ಜೊತೆಗೆ ಇವಾಗ T20 ವರ್ಲ್ಡ್ ಕಪ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. T20 ವರ್ಲ್ಡ್ ಕಪ್ಪು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಒಂದು ರೇಂಜಿಗೆ ಇಟ್ ಮಾಡ್ಬೋದು. ನಿಮಗೆ ಯಾವ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಗೊತ್ತು, ಬಟ್ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಇನ್ನೂ ಸ್ಕೆಡ್ಯೂಲ್ ಎಲ್ಲ ಈಚೆ ಕಡೆ ಬಂದಿಲ್ಲ, ಅಫಿಷಿಯಲ್ ಸ್ಕೆಡ್ಯೂಲು. ಫೆಬ್ರವರಿ 7ನೇ ತಾರೀಕು ಸ್ಟಾರ್ಟ್ ಆಗುತ್ತಂತೆ T20 ವರ್ಲ್ಡ್ ಕಪ್ 2026. ಮಾರ್ಚ್ 8ನೇ ತಾರೀಕು ಇದರ ಫೈನಲ್ಸ್ ಇರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲ್ಸು ಅಹಮದಾಬಾದ್ ಸ್ಟೇಡಿಯಮಲ್ಲೇ ಇರುತ್ತೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಈಚೆಗಡೆ. ಇನ್ನೇನು ಬಿಗ್ಗೆಸ್ಟ್ ವೆನ್ಯೂ, ಅಲ್ಲೇ ನಡೆಸಬೇಕು, ಅಲ್ಲೇ ನಡೆಸ್ತಾರೆ. ಬೇರೆ ಬೇರೆ ಆಪ್ಷನ್ಸ್ ಇದೆ, ಇಡನ್ ಗಾರ್ಡನ್ಸ್ ಇದೆ, ವಾಂಖೇಡೆ ಇದೆ, ಬೇಜಾನ್ ಸ್ಟೇಡಿಯಮ್ಗಳಿದೆ. ಬೆಂಗಳೂರಲ್ಲಂತೂ ಆಡ್ಸೋದಕ್ಕಾಗೋದಿಲ್ಲ ಫೈನಲ್ಸ್ ಇರೋ ಲೀಗ್ ಸೈಜ್ ಮ್ಯಾಚ್ನ ಆಡ್ಸೋದಕ್ಕಾಗ್ತಾ ಇಲ್ಲ ಇವರಿಗೆ. ಅಲ್ಲಿ ಆ ಥರ ಆಗೋಗ್ಬಿಟ್ಟಿದೆ ಅಲ್ಲಿ. ಬೆಂಗಳೂರು ಇರಲೇಬೇಕಾಗಿತ್ತು ಗುರು. ಈ ಥರ ಸ್ಟ್ಯಾಂಪ್ ಆ್ಯಂಡ್ ಗೀಪೆಂಡ್ ಏನೂ ಆಗಿಲ್ಲ ಅಂದರೆ ಖಂಡಿತ ಬೆಂಗಳೂರು ಒನ್ ಆಫ್ ದ ಬೆಸ್ಟ್ ವೆನ್ಯೂ ಈ T20 ಗೇಮ್ಗಳನ್ನ ಆಡೋದಕ್ಕೆ. ಆ್ಯಂಡ್ ಇದ್ದೇ ಇರೋದು. ಸೊ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಈ ವೆನ್ಯೂಸ್ಗಳನ್ನ ಮೇನ್ ವೆನ್ಯೂಸ್ ಆಗಿ ಇಂಡಿಯಾದಲ್ಲಿ ಡಿಕ್ಲೇರ್ ಮಾಡಿದರೆ. ಯಾಕಂದರೆ ಇದು ಶ್ರೀಲಂಕಾ ಇಂಡಿಯಾ ಆಡ್ತಾ ಇರೋಂಥದ್ದು. ಶ್ರೀಲಂಕಾದಲ್ಲೂ ಕೂಡ ಒಂದು 2 ವೆನ್ಯೂ ಇರಬೇಕು, ಆ್ಯಂಡ್ 2 ವೆನ್ಯೂ ಇಟ್ಟಿದ್ದಾರೆ. ಸೊ ಇಲ್ಲಿ ಮುಂಬೈ, ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ ಜೊತೆಗೆ ಅಹಮದಾಬಾದ್, ಈ 5 ವೆನ್ಯೂನ ಈ T20 ವರ್ಲ್ಡ್ ಕಪ್ಪಿಗೆ ಮೈನ್ ವೆನ್ಯೂಸ್ ಆಗಿ ಡಿಸೈಡ್ ಮಾಡಿದರೆ. ಈ 5 ಜೊತೆಗೆ ಶ್ರೀಲಂಕಾದಲ್ಲಿ 2-3 ವೆನ್ಯೂಸ್ಗಳು ಡಿಸೈಡ್ ಆಗ್ಬೋದು. ನನ್ನ ಪ್ರಕಾರ ಅಲ್ಲೊಂದು 2 ಇರುತ್ತೆ, ಇಲ್ಲೊಂದು 5 ಅಂತ ಟೋಟಲ್ಗೆ 7 ವೆನ್ಯೂಸ್ಗಳಲ್ಲಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಸೆಮಿಫೈನಲ್ಲು ವಾಂಖೇಡೆ ಸ್ಟೇಡಿಯಮಲ್ಲಿ ಇರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಫೈನಲ್ಸ್ ಇಲ್ಲೇ ಇರ್ಬೋದು, ಆದರೆ ಸೆಮಿಫೈನಲ್ನ ವಾಂಖೇಡೆ ಸ್ಟೇಡಿಯಮಲ್ಲಿ ನಾವು ಇಡ್ತೀವಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಇಲ್ಲಿ BCCI ಅವರು ಯೋಚನೆ ಮಾಡಿಬಿಟ್ಟು, ಅಂದರೆ ಇಬ್ಬರು ಯೋಚನೆ ಮಾಡಬೇಕು. ಶ್ರೀಲಂಕನ್ ಬೋರ್ಡು ಕೂಡ ಅದು ಗಣನೆಗೆ ತಗೋಬೇಕು. ಬಟ್ ಮೇಯ್ನ್ ನಡೆಯೋದೇ BCCI. ಇದು ಹೆಂಗೆ ಆರ್ಗನೈಸ್ ಮಾಡಬೇಕು ಎಲ್ಲ ನಡೆಯೋದು ಹಂಗೇನೆ. ಅಹಮದಾಬಾದು ನಮಗೆ ಫೈನಲ್ಸ್ ಅಂತ ಬಂದಾಗ ಇದುವರೆಗೂ ನಮಗೆ ಸಕ್ಸಸ್ಸು ಸಿಕ್ಕಿಲ್ಲ ನಮಗೆ ಅಲ್ಲಿ. ಅಂದರೆ IPL ಅಲ್ಲ ಹೇಳ್ತಿರೋದು, ನಾನು ಹೇಳ್ತಿರೋದು ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ 2023 ವರ್ಲ್ಡ್ ಕಪ್ ನಾವು ಅಲ್ಲಿ ಸೋತಿದ್ದೀವಿ ಫೈನಲ್ನ. ಸೊ ಅದರಿಂದ ನಮಗೆ ಅಹಮದಾಬಾದ್ ಬೇಡ, ಬೇರೆ ವೆನ್ಯೂ ಏನು ಗುರು, ಯಾವ ವೆನ್ಯೂಲಾದ್ರೂ ಗೆಲ್ಲಬೇಕು. ಗಂಡಸು ಥರ ಮಾತಾಡಬೇಕು. ಏನು ಗುರು ಒಳ್ಳೆ ಇದ್ರ ಥರ ಆಡ್ತಿದ್ಯಲ್ಲ ನೀನು. ಗಂಡಸಾದ್ರೆ ಎಲ್ಲರಲ್ಲೂ ಗೆಲ್ತಾರೆ ಅಲ್ಲಿ. ಯಾವುದೇ ವೆನ್ಯೂ ಕೊಟ್ಟರು ಕೂಡ ಆಡ್ಬಿಟ್ಟು ಗೆಲ್ಲಬೇಕಲ್ಲಿ. ಹೋಗ್ಬಿಟ್ಟು ಅಲ್ಲಿ ಬ್ರಬಾಡಾಸಲ್ಲೇ ಗೆದ್ಕೊಂಬಂದ್ರು ಅಲ್ಲಿ T20 ವರ್ಲ್ಡ್ ಕಪ್. ನೀನೇನು ಗುರು ಇದನ್ನೇ ಹೇಳ್ತೀವಿ, ಅಹಮದಾಬಾದ್ ಬೇಡ, ಈ ಮುಂಬೈ ಬೇಕು ಅಂತ. ಹೌದು, ಹಂಗೇನೆ. ಯಾವುದೇ ವೆನ್ಯೂ ಕೊಟ್ಟರು ಕೂಡ ಆಡ್ಬಿಟ್ಟು ಗೆಲ್ಲಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. T20 ವರ್ಲ್ಡ್ ಕಪ್ ಒಂದು ಕಡೆ, IPL ಆಕ್ಷನ್ ಒಂದು ಕಡೆ, IPL ರಿಟೆನ್ಷನ್ ಒಂದು ಕಡೆ, ಇನ್ನು ಕ್ರಿಕೆಟ್ ಬರೋದು ಸಿಕ್ಕಾಪಟ್ಟೆ ಇದೆ. ಇನ್ನು ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು 6 ತಿಂಗಳೇನಿದೆ, ಸಿಕ್ಕಾಪಟ್ಟೆ ಸಾಲಿಡ್ ಆಗಿರುತ್ತೆ ಕ್ರಿಕೆಟು. ನೆಕ್ಸ್ಟ್ IPLವರೆಗೂ ಕೂಡ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ ಅಲ್ಲಿವರೆಗೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.